ಗುರು ಬೆಳಿಗ್ಗೆ ಎದ್ದು ಬರ್ತಾ ಇದೀವಿ ಗುರು. ಮಳೆ ಬೇರೆ ಸ್ಟಾರ್ಟ್ ಆಗಿದೆ, ಸ್ಟೇಡಿಯಂಗೆ ಹೋಗ್ತಾ ಇದೀವಿ. ಮಳೆ ಸ್ಟಾರ್ಟ್ ಆಗೈತೆ. ನಾವು ಯಾವಾಗ ಲಾಗ್ ಮಾಡ್ಬೇಕಂತೀವಿ ಅವತ್ತೇ ಮಳೆ ಸ್ಟಾರ್ಟ್ ಆಗೈತೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಈ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಬಾ. ಆ ಮಲ್ಲು ಲಾಗ್ ಏನೋ ಸ್ಟಾರ್ಟ್ ಮಾಡೀವಿ, ಏನ್ ಮಾಡ್ಬೇಕಂತ ಗೊತ್ತಾಗಲ್ಲಾಗ್ಯದಲ್ಲ. ಏನೋ ಸುಮ್ ವಿಡಿಯೋ ಮಾಡಿ ಕುಂತಾ ಇರ್ಬೇಕು. ಪುಂಗದಂದಿ ಬರೇ ಪುಂಕೋತಿದ್ದು ಬಿಟ್ರೆ ಅಷ್ಟೇ ನೋಡು. ಗೈಸ್, ಇದು ಕಾಲೇಜ್ ಬಗ್ಗೆ ಏನ್ ಹೇಳ್ತೀಯಪ್ಪ? ಈಗ ಒಂದೇ ವರ್ಷಕ್ಕೆ ನೋಡ್ಬಿಟ್ಟಿದ್ದೀನಲ್ಲ. ಏನ್ ನೋಡ್ದೆ? ಆದ್ರೆ ನಾನು ಸಂತೋಷದಲ್ಲಿ ಇಲ್ಲ. ನನ್ನ ಒಂದು ನೋವೇನಿದೆ ಅನ್ನೋದನ್ನ ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಲೆಕ್ಚರ್ಸ್ ಸ್ಟೂಡೆಂಟ್ಸ್ ಎಲ್ಲ ಹೆಂಗಿದ್ದಾರೆ ಅಂತ ಒಬ್ರು ಮಾಡಿಸ್ಕೊಡಲ್ಲ, ಕೊಡಲ್ಲ, ನಾವು ಎಲಿಜಿಬಲ್ ಮಾಡಲ್ಲ ಈ ಕಾಲೇಜಲ್ಲಿ. ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬ್ರದರ್. ನೋಡಪ್ಪ, ನಮ್ಮ ಮಲ್ಲುಗ್ ತಿರುಗಿ 4 ಸಬ್ಜೆಕ್ಟ್ ಒಳಗೆ ಎಲಿಜಿಬಲ್ ಮಾಡಿಲ್ಲ ಅಂತ. ಪಾಪ 2 ಸಬ್ಜೆಕ್ಟ್ ಒಳಗೆ ಮಾಡ್ರಂತ. ಅವು 2 ಟಫ್ ಅದ. ಒಂದು ಸಬ್ಜೆಕ್ಟು ಏನ್ ಮಾಡ್ತೀಯ ಮಲ್ಲು? ಮತ್ತೆ ಏನು ಫಸ್ಟ್ ಇಯರ್ಗೆ ಬರ್ತೀಯ ಹೆಂಗೆ? ಓದ್ಲೇಬೇಕಣ್ಣ. ಓದ್ಲೇಬೇಕಂತೀಯ? ಈ ಕಾಲೇಜಲ್ಲಿ ಮೋಸ್ಟ್ ಲಂಚ ಒಂದು ಇದ್ರೆ ಎಲ್ಲ ಆಗುತ್ತೆ. ಲಂಚ ಇಲ್ವಾ? ದುಡ್ಡು ಕೊಟ್ರೆ ಪ್ರಿನ್ಸಿನೇ ಬೇಕಾದ್ರೆ ನಿಮ್ಮ ಮನೇಲಿ ಬಂದು ಕೆಲಸ ಮಾಡ್ತಾನೆ ಇಲ್ಲಿ. ಅಲ್ಲ, ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಬರೀ ಇಂಥದೆಯಾ? ನೋಡ್ ಮಲ್ಲು, ಆಮೇಲೆ ವಿಡಿಯೋ ನೋಡ್ಬಿಟ್ಟು ಪ್ರಿನ್ಸಿ ಬಂದು ಹಿಡ್ಕೊಂಡು ಹೋದ್ರೆ ಏನ್ ಮಾಡ್ತೀಯ? ಅವ್ರು ಏನಕ್ಕೆ ಕಿತ್ಕೊಳಕ್ಕ ಹಂಗಂತಿ? ನೋಡ್ ಮತ್ತೆ ಬೋಣ ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ ಪ್ಲೀಸ್. ಏನಾಗಲ್ಲ ಅಂತ್ಯ? ಓಕೆ. ಇನ್ನೊಂದು ಸ್ವಲ್ಪ, ಇನ್ನೂ ಎಷ್ಟೊತ್ತು ಬೇಕಪ್ಪ? ನಾ ಆಲ್ಮೋಸ್ಟ್ 75 ರೀಚ್ ಆಗಿದ್ದೀವಿ. ಇನ್ನೊಂದು 5 to 10 minutes ಒಳಗೆ ಸ್ವಿಮ್ಮಿಂಗ್ ಪೂಲಿಗೆ ಹೋಗ್ಬಿಡ್ತೀವಿ. ಮಸ್ತು. ಬೆಳಗ್ಗೆ ಸ್ವಿಮ್ಮಿಂಗ್ ಮಾಡೋದ್ರಾಗಿರೋ ಮಜಾನೇ ಬೇರೆ. ಏನಂತ ಆಮೇಲೆ ಅರ್ಥ ಆಯ್ತು ಅನ್ಸುತ್ತೆ. ಇದು ಗೌರ್ಮೆಂಟ್ ಪಾಲಿಟೆಕ್ನಿಕ್. ಇದಾ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜು? ಏನು ಮಾಡ್ತಾರೆ ಇಲ್ಲಿ ಪಾಲಿಟೆಕ್ನಿಕ್ ಒಳಗೆ? ಇದು ಡಿಪ್ಲೊಮಾ ಸ್ಟೂಡೆಂಟ್. ಡಿಪ್ಲೊಮಾನ? ಇದ್ದಿರ್ಬೇಕಪ್ಪ. ಮತ್ತೇನು ಇದು ಕುಡಿಯಮ್ಮ ಕಾಫಿ ಹೋಗಿ ಬಂದ್ಮೇಲೆ ಕುಡಿಯಮ್ಮ ಅಂತ. ಇಲ್ಲಾಂದ್ರೆ ಈಗ ಮಜಾ ಇರಲ್ಲ. ಯಾವಾಗ ಭೀ ಹೋಗಿ ಬಂದು ಎಕ್ಸಸೈಸ್ ಮಾಡಿ ಆದಮೇಲೆ ಕಾಫಿ ಕುಡಿದ್ರು ಒಂಥರ ಚೆನ್ನಾಗಿರುತ್ತೆ. ಇದು ಪಿ ಡಿ ಎ ಕಾಲೇಜ್ ಬಸ್ ಸ್ಟ್ಯಾಂಡ್. ಇದು ಪಿ ಡಿ ಎ ಕಾಲೇಜ್ ಬಸ್ ಸ್ಟ್ಯಾಂಡ್ ಅಲ್ಲ, ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಇರುತ್ತೆ. ಅದ್ರ ಅಕ್ಕಪಕ್ಕ ಇರೋದೆಲ್ಲ ಪಿ ಡಿ ಎ ಕಾಲೇಜ್ ಬಸ್ ಸ್ಟ್ಯಾಂಡು, ಪಿ ಡಿ ಎ ಕಾಲೇಜ್ ರೋಡ್ ಅಂತ ಹೇಳ್ಬಿಡು ಸಾಕು. ಏನು ಆಯಿತು, ಇನ್ನೊಂದು 2 ನಿಮಿಷದಾಗ ಏನು ನಮ್ಮ ಸ್ಟೇಡಿಯಂ ಬಂದೇ ಬಿಡುತ್ತೆ. ಬಟ್ ಸ್ಟೇಡಿಯಂ ಒಳಗೆ ಯಾರು ಯಂಗ್ಸ್ಟರ್ಸೇ ಇರೋದಿಲ್ಲಪ್ಪ. ಎಲ್ಲ ಒಂದು 70 ಏಜ್ ಆಗಿರೋ ಅಂಕಲ್ಸೇ ಬಂದಿರ್ತಾರೆ. ಬಿ ಪಿ ಶುಗರು ಎಲ್ಲ ಐ ಆದಮೇಲೆ ಬರ್ತಾರೆ ಸ್ಟೇಡಿಯಮಿಗೆ. ಅದಕ್ಕಿಂತ ಮೊದಲೇ ಬಂದರೆ ಏನಾದರೂ ಕಂಟ್ರೋಲ್ ಮಾಡ್ಬೋದು. ನೋಡಿ ಎಷ್ಟು ಕಾರ್ ನಿಂತವಲ್ಲ, ಎಲ್ಲ ಅವ್ರವೇ ಬಂದ್ಬಿಟ್ಟು ಅವರು ಸ್ವಿಮ್ಮಿಂಗ್ ಪೂಲ್ ಒಳಗೆ ಏನು ಮಾಡಲ್ಲ, ಕುಂತ್ಬಿಟ್ಟು ಚಪ್ಪಾಳೆ ಹೊಡೆಯೋದು, ನಗೋದು, ಹೊಟ್ಟೆ ಆಡಿಸೋದು, ಬರೀ ಇಷ್ಟೇ ಮಾಡ್ತಾರೆ ಅವ್ರು ಭೀ. ಅದೇ ಒಂದು ಸ್ವಲ್ಪ ಜಲ್ದಿ ಏಜ್ ಒಳಗೆ ಬಂದಿದ್ರಂದ್ರೆ ಚೆನ್ನಾಗಿರೋದು. ಈ ಕಡೆಯಿಂದ ಇಲ್ಲೆಲ್ಲ ಫೆಸಿಲಿಟಿ ಎಲ್ಲ ಭಾರಿ ಕೊಟ್ಟಾರ. ಬಟ್ ಏನು ಮಾಡೋದು, ಯಾರೂ ಬರೋದೇ ಇಲ್ಲ. ಇದನ್ನು ಬ್ಯಾಡ್ಮಿಂಟನ್ ಅಂತ, ಟೆನ್ನಿಸ್ಸು ಏನೇನೋ ಕೊಟ್ಟರು. ಆಲ್ಮೋಸ್ಟ್ ಇದು ಹಾಫ್ ಇದ್ದಿರಬೇಕು. ಅರ್ಧ ಗೌರ್ಮೆಂಟು, ಅರ್ಧ ಪ್ರೈವೇಟ್. ಹಂಗೆ ಇರುತ್ತೆ ಎಲ್ಲ. ಪೊಲೀಸು ಅವ್ರಿಗೆಲ್ಲ ಫ್ರೀ ಇಲ್ಲಿ. ಪುಕ್ಸಟ್ ಏನು ಬೇಡ, ಮತ್ತು ನೋಡಿ ಹಿಡ್ಕೊಂಡು ಹೋಗ್ತೀನಿ ಅಂದರೆ ಅವರಿಗೆ ಗೌರ್ಮೆಂಟ್ ಕಡೆಯಿಂದ ಫ್ರೀ ಕೊಟ್ಟಿರ್ತಾರೆ. ಇದೆಲ್ಲ ವೀಕ್ಷಕರಿಗೆ ಗೊತ್ತಾಗಬೇಕು. ಇಲ್ಲಿ ವೀಕ್ಷಕರು ಯುಟಿಲೈಸ್ ಮಾಡ್ಕೋಬೇಕು. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ವೀಕ್ಷಕರು ನೋಡಿ, ಅಲ್ಲಿ ಎಷ್ಟೋ ಜನ ಬಂದ್ಬಿಟ್ಟು ಹೆಂಗು ಬೆಳಗ್ಗೆ ಟೈಮ್ನ
ವಾಲಿಬಾಲ್ ಯುಟಿಲೈಸ್ ಮಾಡ್ಕೊಳ್ಳೋ. ವಾಲಿಬಾಲ್ ಆಡಕತ್ತಾರಂದು ಬಾಲ್ ಯಾವ್ದೋ ಬೇರೆ ಕಾಣ್ತಪ್ಪ ನಂಗೆ. ಸ್ಟೂಡೆಂಟ್ಗಳಿಗೆ ಉದ್ದಕ್ಕೆ ನಿಂದಿಸ್ಬಿಟ್ಟವ್ರೆ. ಹಿಂಗೆ ಮಾಡಿಸಿದ್ರೆ ನೀನು ಹೈಟ್ ಹಾಕಿರ್ತಿದ್ದಿ. ಹಾಂ, ನೀನು ಸಣ್ಣವಿದ್ದಾಗ ಮಾಡಿದ್ದೆ ಅಂದ್ರೆ ನೀನು ಒಂದು ಸ್ವಲ್ಪ ಹೈಟ್ ಆಗಿರ್ತಿದ್ದಿ. ಕಾರ್ಡ್ ತಂದಿನ ಈಗೆಲ್ಲ ಟೈಮ್ ಕೇಳಲ್ಲ, ಸಮ್ಮರ್ ಒಳಗೆ ಅಷ್ಟೇ ಟೈಮ್ ಕೇಳಲ್ಲ. ನೋಡಿ ಗಾಯ್ಸ್, ನಮ್ಮ ಸ್ವಿಮ್ಮಿಂಗ್ ಪೂಲ್ ಇದೆ. ಇನ್ನು ಒಳಗೆ ತೋರಿಸ್ತೀನಿ. ಸ್ವಿಮ್ಮಿಂಗ್ ಪೂಲಿಗೆ ಎಂಟ್ರಿ. ಸ್ವಿಮ್ಮಿಂಗ್ ಪೂಲು ಬಾಯ್ಸ್ ಆ್ಯಂಡ್ ಜೆಂಟ್ಸು. ಇಲ್ಲಿ ಎಲ್ಲರೂ ಶವರ್ ಮಾಡಿ ಬರಬೇಕು. ಬಟ್ ನಾವು ಹಿಂದ್ಗಡೆ ಮಾಡೋಕ್ಕೆ. ಇದೇ ನಮ್ಮ ಸ್ವಿಮ್ಮಿಂಗ್ ಪೂಲು, ಹೈಟೆಕ್ ಫುಲ್ಲು ಹೆವಿ ಹೈಟೆಕ್ ಸ್ವಿಮ್ಮಿಂಗ್ ಪೂಲು. 100 ಮೀಟ್ರಲ್ಲೂ ಜಾಸ್ತಿನೇ ಐತೆ. 200 ಮೀಟ್ರ್. 100 ಮೀಟ್ರ್ ಇದೆ ಅಣ್ಣ. ನಮ್ಮ ಗಾರ್ಡ್ ಇಲ್ಲೇ ಕುಂತಾರ ನೋಡಪ್ಪ. ಇವರು ಕಾರ್ಡು ನಮ್ಮ ಗಾರ್ಡು. ಅವ್ರು ಎಲ್ಲರಿಗೂ ಸ್ವಿಮ್ಮಿಂಗ್ ಬರುತ್ತಲ್ಲ, ಗಾರ್ಡ್ ಯಾಕೆ ಕಟ್ಕೊಂಡ್ರ? ಹಾಂ, ಎಮರ್ಜೆನ್ಸಿ. ಸ್ವಿಮ್ಮಿಂಗ್ ಬರಲ್ಲ ಅಂದರೆ ಯಾರಿಗೂ ಒಳಗೆ ಕರ್ಕೊಳಲ್ಲ. ಎಮರ್ಜೆನ್ಸಿ ಎಲ್ಲಕ್ಕೇನು ಇದೇನು ಒಂದು 10 ಫೀಟ್ ಒಳಗದ ಇರೋದೇ. ಒಂದು 8 ಫೀಟ್. 8 ಇಲ್ಲ, 7 ಲಾಸ್ಟ್. 7 ಫೀಟ್ ಅಲ್ಲ 8 ಇದೆ. ಇಲ್ಲಿ 8 ಇರ್ತದೆ. 7 ಐತೆ. ನಾ ಒಳಗೆ ಇಳಿದು ನೋಡಿಲ್ಲ. ಇಲ್ಲೆಲ್ಲ ತೊಯ್ದುಬಿಟ್ಟೈತಲ್ಲೋ, ಎಲ್ಲಿಡೋದು ಬ್ಯಾಗು? ಬ್ಯಾಗ್ ಅಲ್ಲಿ. ಅವ್ರು ಇಟ್ರ ಅಲ್ಲಿ ಒಳಗೆ ಶವರ್ ಮಾಡಲ್ಲಿ ಇಟ್ಬರಮ್ಮ. ಬೇಡ ಮಳೆ ಆಯ್ತು, ಬಾ ಶವರ್ ಮಾಡಲ್ಲಿ ಇಟ್ಬರಮ್ಮ. ಇಲ್ಲ, ಫಿನ್ಸ್ ಎಲ್ಲ ಹಾಕೊಂಬಂದದ ಹುಡುಗ, ಜಿಂಗಿ ಚಕ ಅಂತೇಳಿ. ಮೊದಲು ಫಸ್ಟಿಗೆ ಬಂದಾಗ ಅಲ್ಲಿ ಮ್ಯಾಕ್ ಕುಂತು ವ್ಯೂ ನೋಡ್ತಿದ್ದೆ. ಜಿಗಿತೀಯಾ? ಸ್ವಿಮ್ಮಿಂಗ್ ಮಾಡ್ತಿದ್ದೆ ಅಂತ. ಬ್ಯಾಗು ಎಲ್ಲಿಡಮ್ಮ? ಎಲ್ಲ ಫುಲ್ಲಾಗಿ ಸ್ವಿಮ್ಮಿಂಗ್ ಪೂಲ್. ಇಲ್ಲಿಡಮ್ಮ ತಡಿ. ಬ್ಯಾಗ್ ಇಲ್ಲಿ ಇಟ್ಬಿಟ್ಟು ರೆಡಿಯಾಗಿ ಸ್ವಿಮ್ಮಿಂಗ್ ಮಾಡಿ ವಾಪಸ್ ಬಂದು ಬ್ಲಾಗ್ ಸ್ಟಾರ್ಟ್ ಮಾಡಿ. ಎಲ್ಲಿ ಹೊಂಟಿದ್ದಾವ ಮಲ್ಲು? ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನಮ್ಮ ಈಶ್ವರಣ್ಣ ಬಂತು ಗಾಯ್ಸ್. ನಾರ್ಮಲ್ ಸ್ಪೆಕ್ಸ್ ತೆಗೆದು ಇದು ಹಾಕೊಂಡ್ಬಿಟ್ಟು ಲೈಟಪ್ಪ ಯಾವ್ದಣ್ಣ? ನೋಡಿ ಗಾಯ್ಸ್, ನಮ್ಮ ಸ್ಟೇಡಿಯಮ್ಮು. ಯಾರೋ ಧ್ಯಾನ ಮಾಡ್ತಾ ಇದ್ದಾರೆ ಪಪ್ಪ. ಇವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಹಾಯ್ ಗಾಯ್ಸ್, ಸ್ವಿಮ್ಮಿಂಗ್ ಎಲ್ಲ ಮುಗಿಸ್ಕೊಂಬಂದೀವಿ. ಈಗ ಒಂದು ಸ್ವಲ್ಪ ಕಾಫಿ ಕುಡಿದು ವಾಪಸ್ ಹಾಸ್ಟ್ಲಿಗೆ ಹೋಗಮ್ಮ ಕಾಫಿ ಕುಡ್ಲಾಗ. ಅಂಕಲ್, ಶುಗರ್ಲೆಸ್ ಕಾಫಿ ಕೊಡ್ತೀರಿ? ಕಾಫಿ ಕೊಡ್ರಿ. ಕಾಫಿ ತೊಗೊಂಡಿನಿ ಅಂತಂದು ಹಾಲು. ನಮ್ಮಲ್ಲೂ ಸ್ವಲ್ಪ ಹೈಟ್ ಆಗಮ್ಮ ಅಂತೇಳಿ ಹಾಲು ನಿಮ್ ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ ಪ್ಲೀಸ್. ಚಿಯರ್ಸ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.